ಹಲೋ ಎವ್ರಿವನ್, ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಬೇಗ ಟಿಫಿನ್ ಎಲ್ಲ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಪೂಜೆನ ಮಾಡ್ಕೊಳ್ತೀನಿ. ಹಾಗೆ ಇವಾಗ ನಾನು ಟಿಫನ್ಗೆ ಬಂದುಬಿಟ್ಟು ಟೊಮೆಟೊ ಬಾತನ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ರೆಸಿಪಿನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಬಿಕಾಸ್ ನಾನು ಎಲ್ಲರೂ ಮಾಡೋ ರೀತಿಯಾಗಿಯೇ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಇವತ್ತು ನಾನು ನಿಮ್ಮೆಲ್ಲರ ಜೊತೆಗೂ ಒಂದು ವಿಷಯನ ಶೇರ್ ಮಾಡಿಕೊಡ್ಬೇಕು ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಂದರೆ, ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ತುಂಬ ವರ್ಷಗಳೇ ಆಗೋಯಿತು. ವ್ಯೂಸ್ ಬರುತ್ತೆ ಕೆಲವೊಂದು ಸರ್ತಿ, ಮತ್ತು ವ್ಯೂಸ್ ಬರೋದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆಯೇ ಯಾವ ಥರ ವೀಡಿಯೋಸ್ ಬೇಕು ಅಂತ ನಾನು ಎಲ್ಲ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದ್ರೆ ನಾನು ಕಮೆಂಟ್ ನೋಡಿಬಿಟ್ಟು ನಾನು ರಿಪ್ಲೈ ಮಾಡ್ತೀನಿ. ಅದೇ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಕೂಡ ನಾನು ಟ್ರೈ ಮಾಡಿದ್ದೀನಿ ಕೂಡ. ಸೊ ಈ ವಿಷಯದಲ್ಲಿ ನನಗೆ ಸ್ವಲ್ಪ ಬೇಜಾರಾಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡ್ತೀನಿ, ಇದರಿಂದ ನನಗೇನು ಯೂಸ್ ಇಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ಗೆ ಹೇಳಿದಾಗ, ಇಲ್ಲ ಸ್ಟಾಪ್ ಮಾಡಬೇಡ, ಯಾಕೆ ಸ್ಟಾಪ್ ಮಾಡ್ತೀಯಾ, ಇಷ್ಟು ವರ್ಷ ನೀನು ವೆಯ್ಟ್ ಮಾಡಿದ್ಯಾ, ಇಷ್ಟು ವರ್ಷ ನೀನು ಪ್ರಯತ್ನ ಮಾಡಿದ್ಯಲ್ವಾ, ಆಗ್ಬೋದು ಮುಂದೆನೂ ಕೂಡ, ಇನ್ನೂ ಟೈಮ್ ಇದೆ ಅಂತ ಹೇಳಿದ್ರು. ನಾನು ಅಂದ್ಕೊಂಡೆ, ನಾನು ಸ್ಟಾಪ್ ಮಾಡಿಬಿಟ್ರೆ ಸರಿ ಹೋಗುತ್ತೆ, ಸುಮ್ಮನೆ ಯಾಕೆ ನಾನು ವೀಡಿಯೋಸ್ನ ಮಾಡೋದು, ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟು ನನಗೆ ಅಂತ ಅಂದ್ಕೊಂಡು ನಾನು ಸ್ಟಾಪ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡೆ. ಆದರೆ ನನ್ನ ಫ್ರೆಂಡ್, ಬೇಡ ಸ್ಟಾಪ್ ಮಾಡಬೇಡ, ಇಷ್ಟು ವರ್ಷ ನೀನು ಮಾಡಿರೋವಂಥ ವಿಡಿಯೋ ಎಲ್ಲನೂ ಲಾಗ್ಸ್ ಎಲ್ಲ ವೇಸ್ಟ್ ಆಗುತ್ತೆ, ನೀನು ಇಷ್ಟು ವರ್ಷ ಪ್ರಯತ್ನ ಪಟ್ಟಿರೋದೆಲ್ಲ ವೇಸ್ಟ್ ಆಗಿಬಿಡತ್ತೆ ಅಂತ ಹೇಳಿದ್ರು. ಸೊ ನಾನು ಅಂದ್ಕೊಂಡೆ, ಹೌದಲ್ವಾ, ಇಷ್ಟು ವರ್ಷನೇ ಕಾದಿದ್ದೀನಂತೆ, ಇನ್ನು ನೋಡೋಣ, ಸುಮ್ಮನೆ ಕೂತಿರ್ತೀನಿ ಮನೆಯಲ್ಲಿ, ಆ ಟೈಮಲ್ಲಿ ನಾನು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ನಾನು ಮತ್ತೆ ಸ್ಟಾಪ್ ಮಾಡಲಿಲ್ಲ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮಗೂ ಹೊರಗಡೆ ಹೋಗಿಬಿಟ್ಟು ಕೆಲಸ ಮಾಡಬೇಕು, ನಾವು ದುಡಿಬೇಕು, ನಾವು ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ನಮಗೂ ಕೂಡ ತುಂಬಾ ಆಸೆ ಇರುತ್ತೆ. ಬಟ್ ನನ್ನ ಮಗಳಿರೋದ್ರಿಂದ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ನನ್ನ ಮಗಳನ್ನ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಇದ್ದಿದ್ರೆ, ಅಮ್ಮ ಅಥವಾ ಅಪ್ಪ ಯಾರಾದರೂ ಇದ್ದಿದ್ರೆ ನಾನು ನೋಡ್ಕೊತಾಯಿದ್ರು. ನಾನು ಅವಾಗ ಕೆಲಸಕ್ಕೆ ಹೋಗ್ತಾಯಿದ್ದೆ. ಬಟ್ ಅವರು ಬೆಂಗಳೂರಲ್ಲಿರೋದು, ಅವರು ಕೂಡ ಕೆಲಸನ ಮಾಡಿಕೊಂಡು ಅವ್ರು ಹೋಗ್ತಿದ್ದಾರೆ. ಅರ್ಜುನ ಕೇಳ್ತಾನಂತೆ, ಎಲ್ಲ ಹಣೆ ಬರದಲ್ಲಿ ಬರೆದಿದ್ದಾರೆ ಅಂದಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನಂತೆ, ಯಾರಿಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತೆ ಅಂತ ಹೇಳಿ ಹಣೆ ಬರದಲ್ಲಿ ಬರೆದಿದ್ರೆ ಅಂತ ಹೇಳಿ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ನಾನು ಕೂಡ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ಎಲ್ಲ ಥರ ಕೆಲಸನ ಕೂಡ ನಾನು ಮಾಡಿದ್ದೀನಿ. ಎಲ್ಲ ಟೇಲರಿಂಗ್ ಕೂಡ ಮಾಡ್ತೀನಿ, ಸ್ಯಾರಿ ಕುಚ್ಚು ಕೂಡ ಹಾಕ್ಕೊಡ್ತೀನಿ. ಆದರೆ ಇದು ಹಳ್ಳಿ, ನಾವಿರೋದು ಅಪ್ಪನ ಮನೆಯಲ್ಲಿ. ಏನು ಮಾಡ್ತಾರೆ ಅಂದರೆ, ಇಲ್ಲಿ ಪರಿಚಯದವರೇ ಇರ್ತಾರೆ, ಸ್ಯಾರಿ ಕುಚ್ಚನ್ನು ಹಾಕ್ಸ್ಕೊತಾರೆ, ಸ್ಟಿಚೆಲ್ಲ ಮಾಡಿಸ್ಕೋತಾರೆ, ಅಮೌಂಟ್ನ ಕೊಡೋದಿಲ್ಲ. ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತೇಳಿ ಹೀಗೆ ವರ್ಷ 6 ತಿಂಗಳು ಹಿಂಗೆ ಮಾಡಿಬಿಡ್ತಾರೆ ಅಮೌಂಟನ್ನು ಕೊಡೋದಕ್ಕೆ. ಸೊ ನಾನು ಅದಕ್ಕೋಸ್ಕರ ಯಾರಿಗೂ ಕೂಡ ಅದನ್ನೆಲ್ಲ ಮಾಡಿಕೊಡ್ತಿಲ್ಲ, ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಹಾಗೆ ನಾನು ಬತ್ತಿ ಮಾಡುವಂಥ ಬಿಸ್ನೆಸ್ ಕೂಡ ನಾನು ಸ್ಟಾರ್ಟ್ ಮಾಡಿದೆ. ಅದು ಕೂಡ ತುಂಬಾ ಕಡಿಮೆ ರೇಟಲ್ಲಿ ಕೇಳಿದ್ರು. ಸೊ ನಮಗೆ ಅದರಲ್ಲಿ ಏನೂ ಲಾಭನೇ ಸಿಗ್ತಾ ಇದ್ದಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಸ್ಟಾಪ್ ಮಾಡಿದೆ. ಆನ್ಲೈನ್ ಜಾಬ್ಸ್ ನೋಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಆನ್ಲೈನ್ ಜಾಬ್ಸಲ್ಲಿ ತುಂಬಾ ಫೇಕ್ಗಳಿತ್ತು. ಅಮೌಂಟ್ ಪೇ ಮಾಡಬೇಕು, ಎಲ್ಲ ಕಡೆ ಅಮೌಂಟ್ ಪೇ ಮಾಡಬೇಕು ಅಂತ ಹೇಳಿದ್ರು. ಸೊ ಹಂಗಂತ ಹೇಳಿಬಿಟ್ಟು ನಾನು ಫೇಕ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇಲ್ಲ. ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ವಿಡಿಯೋ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ರೈಟಿಂಗ್ ಜಾಬ್ ಅಂತ ಹೇಳಿ ಜಾಯ್ನ್ ಆದೆ.
ಅಮೌಂಟ್ ಅಂಥೇಳಿ ಪೇ ಮಾಡಿಸ್ಕೊಂಡ್ರು ಅವರು ಕೂಡ 500 ಸಮಥಿಂಗ್ ಏನೋ ಪೇ ಮಾಡಿದ್ವಿ. ನಾಗರಭಾವಿನಲ್ಲಿರೋದು ಆಫೀಸ್ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಹೋಗಿ ಎಲ್ಲ ನೋಡಿಕೊಂಡು ಒಂದಷ್ಟು ಬುಕ್ಸ್ನ ಕೊಟ್ಟರು. ಆ ಬುಕ್ಸ್ ಎಲ್ಲ ತೊಗೊಂಡು ಬಂದು ನಾನು ಇನ್ವೆಸ್ಟ್ ಮಾಡಿದೆ. ನೋಟ್ಬುಕ್ಗಳೆಲ್ಲ ತೊಗೊಂಡು ಬಂದು ಬರೆದುಬಿಟ್ಟು ಹಗಲು ರಾತ್ರಿ ಅಂತ ನೋಡಿದೆ. ನನ್ನ ಮಗಳನ್ನ ಇಟ್ಕೊಂಡು, ಚಿಕ್ಕ ಪಾಪು ಇದ್ಲು ನನ್ನ ಮಗಳು, ಅವಳನ್ನ ಇಟ್ಕೊಂಡು ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಬರೆದು ಒತ್ತಡ ಕೊಟ್ಟೆ. ಆದರೆ ಅವರು ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಿದೆ, ಒಂದೇ ಹ್ಯಾಂಡ್ ರೈಟಿಂಗ್ ಇಲ್ಲ, ಏನೇನೋ ರೀಸನ್ಸ್ನ ಹೇಳಿದ್ರು. ಅಮೌಂಟ್ ಕೂಡ ವಾಪಸ್ ಕೊಟ್ಟಿಲ್ಲ, ನಮಗೆ ರೀಫಂಡ್ ಮಾಡಲಿಲ್ಲ. ನಾವು ಕಟ್ಟಿರೋ ಅಂಥ ಅಮೌಂಟ್ನ ಕೂಡ ರೀಫಂಡ್ ಮಾಡಿಲ್ಲ, ನಮಗೆ ಪೇಮೆಂಟ್ ಕೂಡ ಕೊಟ್ಟಿಲ್ಲ. ಹಾಗೆ ಇನ್ನೊಂದು ಕಡೆ ನಾನು ಜಾಬ್ಗೆ ಅಪ್ಲೈ ಮಾಡಿದೆ, ಆನ್ಲೈನ್ ಜಾಬೇ. ಅವರು ಕೂಡ 2500 ಸಮಥಿಂಗ್ ಏನೋ ಕಟ್ಸ್ಕೊಂಡ್ರು. ಜಾಬ್ ಕೊಡ್ತೀವಿ, ಆಫರ್ ಲೆಟರ್ ಕೊಡ್ತೀವಿ ಅಂಥೇಳಿ ಹೇಳಿದ್ರು. ಬಟ್ ಯಾವುದು ಕೂಡ ರಿಯಲ್ ಇದ್ದಿಲ್ಲ, ಎಲ್ಲ ಫೇಕ್ ಇತ್ತು. ಅಲ್ಲೋಗಿ ಕೇಳಿದ್ರೆ ಇಲ್ಲ, ಯಾವುದೂ ಆಫೀಸ್ ಇಲ್ಲ ಇಲ್ಲಿ ಅಂತ ಎಲ್ಲ ಹೇಳಿದ್ರು. ಯಾವುದೇ ಜಾಬ್ ವೇಕೆನ್ಸಿ ಇಲ್ಲ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಜಾಬ್ಗೆ ನಾನು ಜಾಯ್ನ್ ಆದೆ. ಫುಲ್ ನಾನು ಟ್ರೈನಿಂಗ್ ಕೂಡ ಅಟೆಂಡ್ ಮಾಡಿದೆ, ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಜಾಬ್ ಅಂತೇಳಿ. ಅದು ಬಂದುಬಿಟ್ಟು ಫ್ರೀಡಮ್ ಆ್ಯಪ್, ಅದ್ರ ಬಗ್ಗೆ ಇತ್ತು ಜಾಬು. ಟೆಲಿಕಾಲಿಂಗ್ ಜಾಬ್ ಇರುತ್ತೆ. ಜಾಯ್ನ್ ಆಗಿ ನಾನು ಟ್ರೈನಿಂಗ್ ಕೂಡ ಮುಗಿಸ್ಕೊಂಡೆ. ಟ್ರೈನಿಂಗ್ ಲಾಸ್ಟ್ ಡೇನಲ್ಲಿ ಅವರೊಂದು ಟಾಸ್ಕ್ನ ಕೊಟ್ಟಿರ್ತಾರೆ ನಮಗೆ. 3 ಜನನ ಜಾಯಿನ್ ಮಾಡಬೇಕು, ಅಂದರೆ ಈ ಫ್ರೀಡಮ್ ಆ್ಯಪನ್ನು ಪರ್ಚೇಸ್ ಮಾಡಬೇಕು ಅಂತ. ಪರ್ಚೇಸ್ ಮಾಡ್ಕೊಳ್ಳೋ ಹಾಗೆ ನೀವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾವಿರೋದು ಹಳ್ಳಿ. ಈ ಹಳ್ಳಿನಲ್ಲಿ ಯಾರೂ ಕೂಡ ಒಂದು ಆ್ಯಪ್ನ ಪರ್ಚೇಸ್ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ. ನನಗೆ ಗೊತ್ತಿಲ್ಲ, ಬೇರೆ ಕಡೆ ಸಿಟಿಯಲ್ಲಿ ಕೆಲವೊಬ್ಬರು ಪರ್ಚೇಸ್ ಮಾಡಿರ್ತಾರೆ, ಹೇಳೋಕ್ಕಾಗಲ್ಲ. ಅಂದರೆ ಯೂಸ್ಫುಲ್ ಇದೆ, ಅಂದರೆ ಹಳ್ಳಿ ಜನಕ್ಕೆ ಅದು ಅಷ್ಟಾಗಿ ಯೂಸ್ ಆಗುತ್ತೋ ಇಲ್ಲೋ ತುಂಬಾ ಯೋಚನೆ ಮಾಡ್ತಾರೆ ಹಳ್ಳಿ ಜನ. ಇಷ್ಟೊಂದು ಪೇ ಮಾಡಬೇಕಾ ನಾವು ಆ್ಯಪ್ಗೋಸ್ಕರ ಅಂತ ಹೇಳಿ ಕೇಳ್ತಾರೆ ನಮ್ಮನ್ನ. ಅದರಿಂದ ಏನು ಯೂಸ್ ಆಗುತ್ತೆ ನಿಮ್ಗೆ? ಇಷ್ಟು ದಿನ ಅಂತ ಇರುತ್ತೆ, ಅಷ್ಟು ದಿನವರೆಗೂ ಯೂಸ್ ಮಾಡ್ಕೊಳ್ಳೋದು, ಅದರಲ್ಲಿ ಸಿಗೋವಂಥ ಟ್ರೈನಿಂಗ್ನ ತೊಗೊಳ್ಳೋದು, ಆಮೇಲೆ ಏನೂ ಯೂಸ್ ಇಲ್ಲ ಅದರಿಂದ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರು ಏನೂ ಕೂಡ ನಮ್ಗೆ ಹೇಳ್ಕೊಡೋದಿಲ್ಲ. ನಾವೇನಕ್ಕೆ ಇದಕ್ಕೆ ನಾವು ಜಾಯ್ನ್ ಆಗಬೇಕು, ಇದು ಹಳ್ಳಿ ಆಗಿರೋದ್ರಿಂದ ಎಲ್ಲ ನಮಗೆ ಗೊತ್ತಿರುತ್ತೆ, ಅದನ್ನು ನಾವು ದುಡ್ಡು ಕೊಟ್ಟು ನಾವು ಕಲಿಬೇಕಾ ಅಂತ ಹೇಳಿ ಕೇಳ್ತಾರೆ. ಸೊ ನಾನು ಆ ಜಾಬ್ನ ಕೂಡ ನಾನು ಅಷ್ಟಕ್ಕೇ ಸ್ಟಾಪ್ ಮಾಡಿದೆ. ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನನ್ನ ಜಾಬ್ನ ಅಷ್ಟಕ್ಕೇ ಸ್ಟಾಪ್ ಮಾಡಿಕೊಂಡೆ. ಯಾರು ಕೂಡ ಜಾಯ್ನ್ ಆಗಿಲ್ಲ. 1 ವೀಕ್ವರೆಗೂ ಟೈಮ್ ಕೊಟ್ಟಿದ್ದರು. 1 ವೀಕ್ ಅಷ್ಟರಲ್ಲಿ ನೀವು ಯಾರಿಗಾದರೂ ಜಾಯ್ನ್ ಮಾಡಿ, ಆ್ಯಪ್ ಪರ್ಚೇಸ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿ ಅಂತ ಹೇಳಿದ್ರು. ನಾನು ತುಂಬ ಜನ ಕನ್ವಿನ್ಸ್ ಮಾಡಿದೆ, ಎಲ್ಲರೂ ನನಗೆ ಬೈದರು. ನಾನು ಅಂದ್ಕೊಂಡೆ ಆಮೇಲೆ ನನ್ನ ಹತ್ರ ಅಮೌಂಟ್ ಇದ್ದಿದ್ದರೆ ನಾನೇ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಮುಂದೆ ಅಂದ್ಕೊಂಡೆ. ಬಟ್ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಕೂಡ ಇದ್ದಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು. ನಾನು ತುಂಬ ಜಾಬ್ಸ್ನ ಟ್ರೈ ಮಾಡಿದ್ದೀನಿ, ಯಾವುದೂ ಕೂಡ ನನಗೆ ಸಕ್ಸಸ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.